ಆಲ್ಮೋಸ್ಟ್ ನಮ್ಮ ಸಿನಿಮಾ ಮಳೇಲಿರೋದು. ಓಕೆ. ಒಂದು ಫೈಟ್ ಮಳೇಲಿದೆ, ಒಂದು ಸಾಂಗ್ ಮಳೇಲಿದೆ, ಹಲವಾರು ಸೀನ್ಸ್ಗಳು ಮಳೇಲಿದೆ. ಅದು ಸಿಕ್ಕಾಪಟ್ಟೆ ಟಾರ್ಚರ್ ಅದು ಮಳೇಲಿ ಶೂಟ್ ಮಾಡಬೇಕು ಅಂತ ಹೇಳಿ. ಸೊ ಪ್ಯಾಥೋ ಸಾಂಗು ನೀವು ಹೇಳಿದಾಗೆ 50 to 60% ಐಡಿಯಾಸ್ ನಂದೆ. ಈ ಸಾಂಗಲ್ಲಿ ಏನು ಎಪಿಸೋಡ್ಸ್ಗಳಿದೆಯಲ್ಲ, ಇದು ಯಾಕೆ ಗೊತ್ತಿಲ್ಲ ನನಗೆಲ್ಲ ತಲೆಗೆ ಬರ್ತಾಯಿತ್ತು. ಅವ್ನ ಕ್ಯಾರೆಕ್ಟರ್ ಹಿಂಗೆ ಅಂತ ನಂಗೆ ಗೊತ್ತಾದ ತಕ್ಷಣ ನಾನು ಇನ್ಪುಟ್ ರೈಟರ್ಗೆ ಕೊಡೋಕ್ಕೆ ಶುರು ಮಾಡಿದೆ. ಸರ್ ಹಿಂಗೆಲ್ಲ ಮಾಡಿದ್ರೆ ಹೇಗಿರುತ್ತೆ ಅಂತ. ಹಿಂಗೆ ನಿಮಗೆ ತಲೆಗೆ ಬರ್ತದ್ದು ಗೊತ್ತಿಲ್ಲ ಸರ್, ಸ್ಪಾಂಟೇನಿಯಸ್ ಆಗಿ ಬಂತು ಹೇಳೋಕ್ಕಂತ ಅನಿಸ್ತು, ಅದಕ್ಕೆ ಹೇಳಿದೆ. ಎಷ್ಟು ನಂಬರ್ ಆಫ್ ಸಿಗರೇಟ್ಸ್ನ ಸ್ಮೋಕ್ ಮಾಡಿದ್ದೀರಾ ಅಂತ ಗೊತ್ತಿಲ್ಲ, ಲೆಕ್ಕನೇ ಇಲ್ಲ. ಲೆಕ್ಕ ಇಲ್ಲ. ಸೊ ಅದನ್ನು ಹಂಗೆ ಮಾಡೋಕ್ಕೆ ಶುರು ಮಾಡಿದ್ವಿ. ಅಂದರೆ ಪ್ಯಾಥೋ ಸಾಂಗ್ಸು ನನಗೆ ಒಂದು ಚಾಲೆಂಜ್ ಆಗಿ ಏನಿತ್ತು ಅಂದರೆ, ಇಲ್ಲಿವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ಪ್ಯಾಥೋ ಸಾಂಗ್ಸ್ಗಳು ಇಲ್ಲ. ನೀವು ನೋಡಿ ಹಿಸ್ಟ್ರಿ ತೆಗೆದು ನೋಡಿ, ತುಂಬ ಕಡಿಮೆ. ಆಮೇಲೆ ಇಲ್ಲಿ ಪ್ಯಾಥೋ ಸಾಂಗ್ ವರ್ಕೇ ಆಗಲ್ಲ, ಪ್ಯಾಥೋ ಸಾಂಗು. ಸೊ ಹೆಂಗಾದ್ರೂ ಮಾಡಿ ಆ ವಿಜುವಲ್ಸು ಮತ್ತು ಸಾಂಗ್ ಹೆಂಗಾದ್ರೂ ಕಚ್ಚಿಸ್ಬೇಕಲ್ಲ. ಪ್ಯಾಥೋ ಸಾಂಗ್ ಟಕ್ಕಂತ ವರ್ಕೌಟ್ ಆಗಲ್ಲ. ಇಟ್ಸ್ ತುಂಬ ಸ್ಲೋಯೆಸ್ಟ್ ಪಾಯ್ಸನ್ ಅದು. ಮೆಲೋಡಿ ಸಾಂಗ್ ಸ್ಲೋ ಪಾಯ್ಸನ್ ಅಂದರೆ ಇದು ಸ್ಲೋಯೆಸ್ಟ್ ಪಾಯ್ಸನ್ ಅದು. ಅದು ತುಂಬ ಟೈಮ್ ಹಿಡಿಯುತ್ತೆ. ಆಮೇಲೆ ಒಂದು ಸೆಕ್ಟರ್ ಜನನೇ ಕೇಳೋದು ಅದು. ಅವ್ರು ಯಾರು ಡಿಪ್ರೆಷನ್ ಇದ್ದಾರಲ್ಲ ಅವ್ರುಗಳು. ಎಷ್ಟೋ ಜನಕ್ಕೆ ಅಯ್ಯೋ ಶಿವನೇ ಇಷ್ಟ ಇಲ್ಲ, ಹೃದಯ ಕೇಳದೆ ಇಷ್ಟ ಇಲ್ಲ, ಬಿಡಿಲ್ಲ ಇಷ್ಟ ಇಲ್ಲ, ಈ ಸಾಂಗ್ ತುಂಬ ಇಷ್ಟ. ಆಮೇಲೆ ವಿಜುವಲ್ ಟ್ರೀಟ್ ಇನ್ನು ಯಾವ ಥರ ನಾವು ಕೊಡ್ಬೋದು. ಆಮೇಲೆ ಈ ಸ್ವಲ್ಪ ಸಿನಿಮಾ ನೀವು ನೋಡಿದ್ರೆ ಕಬೀರ್ ಸಿಂಗ್, ಅರ್ಜುನ್ ರೆಡ್ಡಿ ಸ್ವಲ್ಪ ನಾನು ಅದನ್ನೇ ಕೇಳಕ್ಕೆ ಬಂದೆ. ಆ ಬ್ಯಾರಿಯರ್ಸ್ನ ಕಟ್ ಮಾಡಿ ನಾವು ಇನ್ನು ಯಾವ ಥರ ತೋರಿಸ್ಬೇಕು, ಹೊಸ ಹೊಸ ಐಡಿಯಾಗಳು ಮಾಡಬೇಕಲ್ಲ ಅಂಥೇಳಿ ಒಂದಷ್ಟು ಆಲೋಚನೆಗಳು ಮಾಡಿಕೊಂಡು. ಮತ್ತು ನೀವು ಆ ಫಿಶ್ ಇರುತ್ತಲ್ಲ, ಅದು ಅಕ್ವೇರಿಯಮ್ ಸಣ್ಣದು, ಅದನ್ನು ಹೊರಗಡೆ ಚೆಲ್ಬಿಟ್ಟು ನೀರಿಗೆ, ಮತ್ತು ಅದಕ್ಕೆ ಸಿಗರೇಟ್ ಬಡ್ಸ್ ಹಾಕ್ತಿರಲ್ಲ, ಅದು ಆರ್ಯ 2 ಸಿನಿಮಾದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಸೀನ್ ಬರುತ್ತಲ್ಲ, ಅದನ್ನು ಒಂದು ನೆನಪಿಸುತ್ತೆ. ಸೊ ತುಂಬ ಕ್ರಿಯೇಟಿವ್ ಆಗಿದೆ ಇನ್ಫ್ಯಾಕ್ಟು. ಬಟ್ ಒಂದು ಸಣ್ಣ ಶೇಡ್ಸು ನೀವು ಹೇಳ್ದಂಗೆ ಅರ್ಜುನ್ ರೆಡ್ಡಿ ಸಿನಿಮಾ ನೆನಪಾಗುತ್ತೆ, ವಿಜಯ್ ದೇವರಕೊಂಡ ಅವ್ರದ್ದು. ಆ ಕಡೆ ಶಾಹಿದ್ ಕಪೂರ್ ಅವರ ಕಬೀರ್ ಸಿಂಗ್ ನೆನಪಾಗುತ್ತೆ. ಅನಿಮಲ್ ಸಿನಿಮಾದ ಒಂದು ಇಂಟೆನ್ಸ್ ಇದು ಫ್ರಸ್ಟ್ರೇಷನ್ ಕಾಣಿಸುತ್ತೆ. ಸೊ ಇವೆಲ್ಲ ಕಾಣ್ಬೋದಾ ನಾವು ನಿಮ್ಮಲ್ಲಿ ಝೈದ್ ಪಾತ್ರದಲ್ಲಿ? ನೀವು ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಸರ್. ಎಸ್, ಸಾಮಾನ್ಯವಾಗಿ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡಿದ್ರೆ ಸಾಕು ಅಂತ ಅಂದ್ಕೊತಾರೆ ಎಲ್ಲರೂ. ಝೈದ್ ಅವ್ರಿಗೂ ಕೂಡ ಬೇಜಾನ್ ದುಡ್ಡಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಎಲ್ಲೋ ಇರೋ ಹತ್ರದಿಂದನೇ ದುಡ್ಡು ಕೊಟ್ಬಿಟ್ಟು ಆರಾಮಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಪ್ರಮೋಷನ್ಸ್ ಮಾಡಿಸ್ಕೋಬೋದಿತ್ತು. ಬಟ್ ಯು ಆರ್ ನಾಟ್ ಡೂಯಿಂಗ್ ಲೈಕ್ ದಟ್. ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದ ಮೂಲೆಗೂ 600ರಿಂದ 700 ಕಿಲೋಮೀಟರ್ಸು, 6000ರಿಂದ 7000 ಕಿಲೋಮೀಟರ್ ಸುತ್ತಿದ್ದೀರಾ. 21,700 ಚಿಲ್ಲರೆ ಕಿಲೋಮೀಟರ್ಸ್. ಬೆಳಗ್ಗೆ ಬಂದಾಗ ಅವ್ನು ಡ್ರೈವರ್ ಹೇಳ್ತಿದ್ದ ಸರ್ವಿಸ್ ಕಳಿಸ್ಬೇಕು ಗಾಡಿ ಅಂತ, ಅದಕ್ಕೆ ಕೇಳ್ತಾ ಇದ್ದೀನಿ. ಏನಕ್ಕೆ ನಿಮಗೆ ಆ ಥರದೊಂದು ಪ್ಯಾಷನ್ ಇಟ್ಕೊಂಡು ಎಲ್ರಿಗೂ ಹೋಗಿ ನಾನೇ ನೇರವಾಗಿ ನನ್ನ ಸಿನಿಮಾ ಬಗ್ಗೆ ಹೇಳಬೇಕು, ಥಿಯೇಟ್ರ್ ಕರಿಬೇಕು ಅಂತ ಅನ್ನಿಸ್ತು? ಸರ್ ವೆರಿ ಸಿಂಪಲ್ ಆನ್ಸರ್ ಸರ್. ಜನ ಥಿಯೇಟ್ರಿಗೆ ಇವಾಗ ಬರ್ತಾ ಇಲ್ಲ. ಕಾರಣ ಏನು? ಜನ ತಪ್ಪಲ್ಲ, ನಾವು ಅದನ್ನು ನನ್ನನ್ನು ಸೇರ್ಕೊಳ್ತಾ ಇದ್ದೀನಿ. ನಾವು ಒಳ್ಳೆ ಸಿನಿಮಾವನ್ನು ಮಾಡ್ತಾಯಿಲ್ಲ. ಆ ಒಂದು ನಂಬಿಕೆ ಇಷ್ಟು ವರ್ಷ ನಾವೇನು ಕಾಪಾಡ್ಕೊಂಡು ಬಂದ್ವಿ, ಆ ನಂಬಿಕೆ ನಾವು ಕಳ್ಕೊಂಡಿದ್ದೀವಿ. ಜನ ಇವಾಗ ಸ್ಟಾರ್ಗೆ ಸೀಮಿತ ಆಗಿಬಿಟ್ಟಿದ್ದಾರೆ. ಏನಕ್ಕೆ ಅವ್ರ ಬಜೆಟು ಹಾಗೆ ಇರುತ್ತೆ, ಮೇಕಿಂಗ್ ವೈಸು ಚೆನ್ನಾಗಿರುತ್ತೆ, ಇಷ್ಟವಾದಂಥ ಹೀರೋ ಅಂತ ಹೇಳ್ಬಿಟ್ಟು ಸ್ಟಾರ್ಗೆ ಸೀಮಿತ ಆಗಿಬಿಡ್ತಾರೆ. ಒಬ್ಬ ಆರ್ಟಿಸ್ಟಾಗಿ ನೀವು ಈ ಮಾತು ಹೇಳ್ತಿದ್ರೆ ಅಂದರೆ ವಿ ಶುಡ್ ಅಪ್ರಿಷಿಯೇಟ್ ಇಟ್ ಅಲ್ವಾ ಸರ್? ಒಂದು. ಎರಡನೇದು, ಇನ್ನೂ ಜನ ಥಿಯೇಟರ್ಗೆ ಯಾಕೆ ಬರ್ತಾರೆ ಅಂದರೆ ಟಿಕೆಟ್ ಪ್ರೈಸಿಂಗ್, ಪಾಪ್ಕಾರ್ನ್ ಪ್ರೈಸಿಂಗ್. ಟೈಮ್ ಪಾಸ್ ಮಾಡೋಕ್ಕೆ ಬರಬೇಕು ಅಂದರೆ ಸರ್ ಅವ್ನು ಮಿನಿಮಮ್ ಒಬ್ಬ ವ್ಯಕ್ತಿ ಅಂದ್ರೆ 1,000-1,500 ರೂಪಾಯಿ ಇಡಬೇಕು. ಅಷ್ಟಿಂದ ಕೂಲಿ ಕಾರ್ಮಿಕರು ಅವರೆಲ್ಲ ಡೈಲಿ ಲೇಬರ್ಸು ಏನೇನು ತೊಗೊಂಬರ್ತಾರೆ ಹೇಳಿ ಸರ್? ಟಿಕೆಟ್ ಪ್ರೈಸ್ ಇಷ್ಟಿಟ್ಟು ಪಾಪ್ಕಾರ್ನ್ ಪ್ರೈಸ್ ಫಸ್ಟ್ ಅದೊಂದು ಕಡಿಮೆ ಮಾಡಬೇಕು ಸರ್. ನನಗಂತೂ ಅದೇ ತಲೆಯಲ್ಲಿ ಹೆಂಗಾದ್ರೂ ಮಾಡಿಸಿ ಸಿನಿಮಾ ಒಂದು ಕಡೆ ಎಲ್ಲ ನಿಲ್ಲಿಸ್ಬಿಟ್ಟು ಮನಸ್ಸು ಮಾಡಿದ್ರೆ ಆಗುತ್ತೆ. ನೀವು ಮನಸ್ಸು ಮಾಡಿದ್ರೆ ಖಂಡಿತ ಮಾಡ್ತಾ ಇದ್ದೀನಿ ಸರ್. ಇದು ನಾನು ಒಬ್ಬರೇ ಮಾಡಿದ್ರೆ ಆಗಲ್ಲ ಸರ್. ಓಕೆ, ನಾನು ರಾಜಕಾರಣಿ ಮಗ, ನಾನು ಒಬ್ಬನೇ ನಿಂತ್ಕೊಂಡ್ರೆ ಆಗಲ್ಲ. ಹಂಗೆ ನೋಡೋಕೆ ನೀವು ಪರ್ಸನಲ್ ಆಗಿ ಸಿಎಂ ಸಾಹೇಬ್ರಿಗೂ ಹೇಳಿದ್ರಿ, ಅದು ಮಾಡಿದ್ರು ಈಗ ಬಿಜೆಪಿ ಸರ್ಕಾರ ಇತ್ತು, ಬೊಮ್ಮಾಯಿ ಅವರಿದ್ರು. ನಾನು ಕನ್ನಡ ಸಂಘದವ್ರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಒಂದು ಬೇಡಿಕೆ ಇಟ್ಟೆ. ಏನಂತೇಳಿ, ಸರ್ ನಮ್ಮ ಥಿಯೇಟರ್ ಸರಿ ರಾಷ್ಟ್ರಗೀತೆ ಹೆಂಗೆ ಹಾಕಿದ್ದೀರಾ ನೀವು, ಅದೇ ಹಾಗೆ ನಾಡಗೀತೆನೂ ಹಾಕಿ ಅಲ್ಲ. ನಾವು ನಮ್ಮ ಭಾಷೆಗೆ ಏನಕ್ಕೆ ಗೌರವ ಕೊಡಬಾರ್ದು? ಇಲ್ಲ, ಅದು ಹಂಗೆ ಹಾಕೋಕ್ಕಾಗಲ್ಲ, ಹಂಗೆ ಹಿಂಗೆ. ಒಂದು ಕೆಲಸ ರಾಷ್ಟ್ರಗೀತೆ ತೆಗೆದುಬಿಡಿಯಲ್ಲ. ಏನಕ್ಕೆ ಹಾಕ್ತೀರಾ? ಅಲ್ಲಿಗೆ ಎಂಟರ್ಟೈನ್ಮೆಂಟ್ ಜಾಗ ತಾನೇ ಪ್ಲ್ಯಾಟ್ಫಾರ್ಮ್ ಅದು. ನೀವು ಏನಕ್ಕೆ ಇಲ್ಲಿ ಇದನ್ನು ಹಾಕ್ತಿದ್ದೀರಾ? ಏನಕ್ಕೆ ನೀವು ಹಾಕ್ತಿದ್ದೀರಾ? ಅಮೌಂಟ್ ಆಫ್ ಪೀಪಲ್ ಜನ ಥಿಯೇಟರ್ಗೆ ಬೇಗ ಅಟ್ರಾಕ್ಟ್ ಆಗ್ತಾರೆ. ಅಲ್ಲಿ ಏಜ್ ಸೆಕ್ಟರ್ ಇಲ್ಲ, ಜಾತಿ ಸೆಕ್ಟರ್ ಇಲ್ಲ, ಏನಿಲ್ಲ, ಜನ ಬರ್ತಿರ್ತಾರೆ. ಹೆಚ್ಚು ಕಡಿಮೆ PVRಗೆ ವರ್ಷಕ್ಕೆ 11-12 ಕೋಟಿ ಜನ ಫುಟ್ಫಾಲ್ ಆಗುತ್ತೆ. ಸೊ ಅವರೇನು ಈಗಿನ ಜನ್ರೇಷನು ರಾಷ್ಟ್ರಗೀತೆನ ಮರ್ತೋಗ್ಬಿಡ್ತಿದ್ದಾರೆ. ಸೊ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಮುಂಚೆ ಅದನ್ನು ಅವ್ರು ಕೇಳ್ತಾ ಇದ್ದಾರೆ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಇರುತ್ತೆ, ಮರಿಬಾರ್ದು ಅನ್ನೋ. ನಾಡಗೀತೆಗೆ ಬೆಲೆ ಇಲ್ವಾ, ಅದನ್ನು ಹಾಕಿ ಅಂತ ಅವ್ರೇನೋ ಒಂದು ಮ್ಯಾನಿಫ್ಯಾಕ್ಟ್ ಮಾಡಿ ಬಿಟ್ಬಿಟ್ರು. ಅವ್ರು ಇಂಪ್ಲಿಮೆಂಟ್ ಮಾಡಿಲ್ಲ. ಮತ್ತೆ ಸಿದ್ದರಾಮಯ್ಯ ಸರ್ ಸರ್ಕಾರ ಬಂದಾಗ ಆವಾಗಲೂ ಅವ್ರನ್ನ ಒಂದು ರಿಕ್ವೆಸ್ಟ್ ಅಪ್ರೋಚ್ ಮಾಡಿದನು. ಸರ್ ಮಾಡಿ ಸರ್, ತುಂಬ ಬೇಕಾಗಿರುತ್ತೆ. ಯಾರಿಗೂ ಗೊತ್ತಿಲ್ಲ ಸರ್ ನಾಡಗೀತೆ, ಯಾರಿಗೂ ಗೊತ್ತಿಲ್ಲ. ನಾನು ಓಪನ್ ಆಗಿ ಹೇಳ್ತಾಯಿದ್ದೀನಿ. ನೀವು ಏನು ಬೇಕಾದ್ರೆ ಅಂದ್ಕೊಳ್ಳಿ, ನನ್ನ ಬಗ್ಗೆ ಯಾರಿಗೂ ಬರಲ್ಲ.
ಒಂದು ಲೈನ್ ಹೇಳ್ತಾರೆ, ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿಗಳ ಗಡನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಇದಾದ್ಮೇಲೆ ಹೇಳಕ್ ಹೇಳಿ. ಸ್ಕೂಲ್ ಡೇಸ್ ಅಲ್ಲಿ ಅಲ್ಲ ಸರ್, ಆಡ್ತಾ ನಂಗೆ ಇದ್ರು, ಕಷ್ಟ. ಹಂಗಾಗಿ ಅಲ್ಲಿವರೆಗೂ ಬರುತ್ತೆ ಎಲ್ಲರಿಗೂ ಅಲ್ಲ ಅಂತ ಸರ್, ನೀವು ನಂಗೆ ಹೇಳ್ತಾ ಕಷ್ಟ. ಇದ್ದೀರಾ. ಬಟ್ ಈಗಿನ ಮಕ್ಳಿಗಂತೂ ಎಸ್ಪೆಷಲಿ ಇವಾಗ ಎಲ್ಲ ಇಂಗ್ಲೀಷ್ ಮೀಡಿಯಂ ಅಂತಲ್ಲ, ನಾವೆಲ್ಲ ಓದಿದ್ದು ಇಂಗ್ಲೀಷ್ ಮೀಡಿಯಮಲ್ಲೇ, ತುಂಬ ಮಾತು ಜನರಲ್ ಟಾಕ್ಸೇ ಬರೀ ಇಂಗ್ಲೀಷಲ್ಲಿ ಆಗಿರೋದ್ರಿಂದ ಅವ್ರಿಗೆ ಕನ್ನಡ ಮೇಲೆ ಹಿಡಿತಾನೆ ಇಲ್ಲ. ನನ್ನದೇ ಎಷ್ಟು ಜನ ಸುತ್ತಮುತ್ತ ನನ್ನ ಚಿಕ್ಕ ಮಕ್ಕಳು ಓದ್ತಿರೋದು, ಕಸಿನ್ಸ್ ಮಕ್ಳಿರ್ಬೋದು, ಕನ್ನಡದಲ್ಲಿ ಹಿಡಿತಾನೆ ಇಲ್ಲ, ಕನ್ನಡ ಸಾಂಗ್ಸ್ ಕೇಳಲ್ಲ, ಏನಿದ್ರು ಇಂಗ್ಲೀಷು ಅದು ಇದು. ಅವ್ರು ಹೇಳ್ತಿರೋದು 100% ಕರೆಕ್ಟ್. ಆದರೆ ಅದರಿಂದ ಆದರೂ ಕಿವಿಗೆ ಕೇಳಿಸುತ್ತಲ್ಲ ಈ ಥರ ಒಂದಿದೆ, ಎಕ್ಸಿಸ್ಟೆನ್ಸ್ ಆದರೂ ಇದೆ ಅಂದರೆ ಅದನ್ನು ಒಂದು 10 years ಆದಮೇಲೆ ಅದು ಹೊಟ್ಟೋಗ್ಬಿಡುತ್ತೆ, ಕಾಣಿಸೋದೇ ಇಲ್ಲ ಕಣ್ಣಿಗೆ ಅಂತ ಅನ್ಸುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.